ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಕ್ರಿಕ್ ಕನ್ನಡ ಸ್ಟೋರೀಸ್. ಆರ್ ಸಿ ಬಿ ವುಮೆನ್ಸು ಪ್ಲೇ ಆಫ್ಗೆ ಹೋಗಬೇಕು ಅಂತ ಅಂದರೆ ಯಾವ್ಯಾವ ಆದಿಲ್ ಹೋಗಬೇಕು ಆ್ಯಂಡ್ ಏನೇನು ಮಾಡಬೇಕು ಪ್ಲೇ ಆಫ್ಗೆ ಹೋಗಬೇಕು ಅಂತ ಅಂದರೆ ಇಷ್ಟನ್ನ ಮಾಡಿದ್ರೆ ಆರ್ ಸಿ ಬಿ ವುಮೆನ್ಸು ಪ್ಲೇ ಆಫ್ಗೆ ಹೋಗೋದಂತೂ ಖಂಡಿತ ಆ್ಯಂಡ್ ಟ್ರೋಫಿನ ಡಿಫೆಂಡ್ ಮಾಡ್ಕೊಳ್ಳೋದಂತೂ ಖಂಡಿತ. ಆರ್ ಸಿ ಬಿ ಆಲ್ರೆಡಿ ಟ್ರೋಫಿನ ಗೆದ್ದಾಗಿದೆ. ಈ ಸರಿನೂ ಕೂಡ ಟ್ರೋಫಿ ಗೆಲ್ಲಿ ಅಂತ ನಮ್ಮ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ನ ಆಸೆ. ಆದರೆ ಅವರು 4-4 ಮ್ಯಾಚ್ಗಳನ್ನ ಏನು ಸೋತ್ಕೊ ಬಂದಿದ್ದಾರಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದು ಸ್ವಲ್ಪ ದೊಡ್ಡ ಹೊಡೆತ ಬಿದ್ದಿರೋದು ಆರ್ ಸಿ ಬಿ ವುಮೆನ್ಸ್ಗೆ. ಆ 4 ಮ್ಯಾಚಸ್ಗಳು ಸೋತಾದ್ಮೇಲೆ ಇನ್ನೂ ಹಾದಿ ಇದೆಯಾ ಆರ್ ಸಿ ಬಿ ವುಮೆನ್ಸ್ಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಕ್ಕೆ? ಇನ್ನು ಎಷ್ಟು ಮ್ಯಾಚ್ಗಳನ್ನ ಗೆಲ್ಲಬೇಕು ಆ್ಯಂಡ್ ಏನೇನು ಮಾಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮಗ. ಹೌದು, ಆರ್ ಸಿ ಬಿ ವುಮೆನ್ಸ್ ಇಷ್ಟು ಮಾಡಿದ್ರೆ ಸಾಕು. ಆರ್ ಸಿ ಬಿ ವುಮೆನ್ಸ್ ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಗೆ ಆ್ಯಂಡ್ ಟ್ರೋಫಿನೂ ಕೂಡ ಗೆಲ್ತಾರೆ. ಏನು ಮಾಡಬೇಕು ಅಂತ ಅಂದರೆ ಫಸ್ಟು ಅವರು ಇನ್ನು 2 ಮ್ಯಾಚ್ಗಳು ಏನು ಉಳಿದಿದೆಯಲ್ಲ ಆ 2 ಮ್ಯಾಚ್ಗಳು 2-2 ಗೆಲ್ಲಲೇಬೇಕು ಮಗ. ಆ 2-2 ಮ್ಯಾಚ್ಗಳನ್ನ ಗೆಲ್ತು ಅಂದರೆ ಮಾತ್ರ ಆರ್ ಸಿ ಬಿ ವುಮೆನ್ಸ್ ಅವರು ಕ್ವಾಲಿಫೈ ಆಗೋದಕ್ಕಾಗೋದು ಪ್ಲೇ ಆಫ್ಸಿಗೆ. ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ. ನೋಡಿ, ಯು ಪಿ ವಾರಿಯರ್ಸ್ ಮೇಲೆ ಹಾಗೂ ಮುಂಬೈ ಇಂಡಿಯನ್ಸ್ ಮೇಲೆ ಏನು 2 ಮ್ಯಾಚ್ ಇದೆಯಲ್ಲ ಆ 2 ಮ್ಯಾಚನ್ನು ಗೆಲ್ಲಲೇಬೇಕು. ಆ 2ರಲ್ಲಿ ಯಾವ್ದಾರು ಒಂದು ಗೆಲ್ತು ಅಂತಂದ್ರೂ ಆರ್ ಸಿ ಬಿ ಟೀಮ್ಗೆ ಕಷ್ಟ ಆಗುತ್ತೆ ಕ್ವಾಲಿಫೈ ಆಗೋದಕ್ಕೆ. ಇನ್ನು ಬೇರೆ ಟೀಮ್ಗಳಿಗೆ ಚಾನ್ಸಸ್ ಸಿಗುತ್ತೆ ಕ್ವಾಲಿಫೈ ಆಗೋದಕ್ಕೆ. ಆರ್ ಸಿ ಬಿ ವುಮೆನ್ಸ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆ್ಯಂಡ್ ಮುಂಬೈ ಇಂಡಿಯನ್ಸ್ಗೆ ಹಾಗೂ ಗುಜರಾತ್ ಜೈಂಟ್ಸ್ಗೆ ಮಾತ್ರ ಚಾನ್ಸಸ್ ಇರೋದು. ನಿನ್ನೆ ಸ್ವತಂತ್ರ ಮ್ಯಾಚ್ನಲ್ಲಿ ಯು ಪಿ ವಾರಿಯರ್ಸ್ ಅವರು ಈಚೆ ಬಂದಿದ್ದಾರೆ. ಹಾಗಾಗಿ ಈ 4 ತಂಡಗಳಿಗೆ 3 ತಂಡಗಳು ಮಾತ್ರ ಕ್ವಾಲಿಫೈ ಆಗೋದಕ್ಕೆ ಚಾನ್ಸ್ ಇರೋದು. ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಈ 3 ತಂಡಗಳೇನಿದೆಯಲ್ಲ ಗುಜರಾತ್, ಮುಂಬೈ ಹಾಗೂ ಆರ್ ಸಿ ಬಿ, ಈ 3 ಟೀಮ್ಗಳಿಗೆ ಚಾನ್ಸಸ್ ಇರೋದು. ಆ್ಯಂಡ್ ಯು ಪಿ ವಾರಿಯರ್ಸ್ ಕೂಡ ಸೇರಿಸ್ಕೊಳ್ಳೋಣ. ಈ 4 ಟೀಮ್ಗಳಿಗೆ 2 ಟೀಮ್ಗಳಿಗೆ ಚಾನ್ಸಸ್ ಇರೋದು ಕ್ವಾಲಿಫೈ ಆಗೋದಕ್ಕೆ. ಆರ್ ಸಿ ಬಿ ವುಮೆನ್ಸ್ 2-2 ಗೆದ್ದರೆ ಮಾತ್ರ ಕ್ವಾಲಿಫೈ ಆಗೋದು. 2ರಲ್ಲಿ ಯಾವ್ದಾರ ಒಂದು ಸೋತ್ರೂ ಕೂಡ ಬೇರೆ ಟೀಮ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ನಮ್ಮ ಆರ್ ಸಿ ಬಿ ವುಮೆನ್ಸು. ಈ 2-2 ಗೆದ್ದಾದ್ಮೇಲೆ ಏನು ಮಾಡಬೇಕು ಮಗ ಅಂತ ಕೇಳಿದ್ರೆ, ಮೊದಲನೇ ಸ್ಥಾನಕ್ಕಂತೂ ಹೋಗೋಕ್ಕಾಗೋದಿಲ್ಲ. ಮೊದಲನೇ ಸ್ಥಾನನ ಡಿ ಸಿ ಅವರು ಆಲ್ರೆಡಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ. ಲಾಸ್ಟ್ ಇಯರು ನೋಡಿರ್ಬೋದು ನೀವು, ಡಿ ಸಿ ಅವರು ಫೈನಲ್ಗೆ ಹೋಗಿದ್ರು. ಮುಂಬೈ ಮೇಲೆ ಆಡ್ಕೊಂಡು ನಾವು ಮುಂಬೈ ಮೇಲೆ ಎಲಿಮಿನೇಟರ್ನ ಆಡಿಕೊಂಡು ಅಲ್ಲಿ ಗೆದ್ದು ನಂತರ ಡಿ ಸಿ ಮೇಲೆ ಹೋಗ್ಬಿಟ್ಟು ಫೈನಲ್ನಾಗ ಗೆದ್ಕೊಂಡು ಚಾಂಪಿಯನ್ಸ್ ಆಗಿದ್ವಿ. ಇದೇ ರೀತಿಯಾಗಿ ಆಗ್ಬೋದು ನನ್ನ ಪ್ರಕಾರ ಈ ಸರಿನೂ ಕೂಡ. ಆರ್ ಸಿ ಬಿ ಏನಾದರೂ 2-2 ಗೆಲ್ತು ಅಂದರೆ ಮುಂಬೈ ಅವರು ಕ್ವಾಲಿಫೈ ಆಗ್ತಾರೆ ನಂಬರ್ 2 ಪ್ಲೇಸ್ನಲ್ಲಿ. ಮುಂಬೈ ಹಾಗೂ ಆರ್ ಸಿ ಬಿ ಎಲಿಮಿನೇಟರ್ ಆಡಿಕೊಂಡು ಯಾರು ಗೆಲ್ತಾರೆ ಆ್ಯಂಡ್ ಆರ್ ಸಿ ಬಿ ಏನಾದರೂ ಗೆಲ್ತು ಅಂತಂದರೆ ಈ ಸರಿ ಕೂಡ ಡಿ ಸಿನ ಮೀಟ್ ಮಾಡ್ತಾರೆ ಫೈನಲ್ನಲ್ಲಿ. ಫೈನಲ್ಗೆ ಹೋಗೋಕ್ಕಿಂತ ಮುಂಚೆ ಈ 2 ಮ್ಯಾಚ್ಗಳು, ಲೀಗ್ ಮ್ಯಾಚ್ಗಳು ಏನಿದೆಯಲ್ಲ ನಾಕೌಟ್ ಮ್ಯಾಚ್ಗಳು, ಈ ನಾಕೌಟ್ ಮ್ಯಾಚಲ್ಲಿ ಗೆಲ್ಲಲೇಬೇಕು ಆರ್ ಸಿ ಬಿ ವುಮೆನ್ಸು. ಇಲ್ಲೇನಾದರೂ ಸೋಲ್ತು ಅಂತಂದರೆ, 1 ಮ್ಯಾಚ್ ಸೋಲ್ತು ಆರ್ 2 ಮ್ಯಾಚ್ನ ಸೋಲ್ತು ಅಂದರೆ ಆಲ್ಮೋಸ್ಟ್ ಔಟ್ ಆಫ್ ದಿ ಟೂರ್ನಮೆಂಟ್ ಹೋಗ್ತಾರೆ. ಒಂದು ಸೋತ್ರೂ ಬೇರೆ ಟೀಮಲ್ಲಿ ಡಿಪೆಂಡ್ ಆಗಬೇಕಾಗುತ್ತೆ. 2-2 ಗೆದ್ದರೆ ಅಫಿಷಿಯಲಿ ಕ್ವಾಲಿಫೈ ಆಗ್ತಾರೆ ಆರ್ ಸಿ ಬಿ ವುಮೆನ್ಸ್ ಅವರು. ಆರ್ ಸಿ ಬಿ ವುಮೆನ್ಸ್ ಏನಾದರೂ ಅಲ್ಲಿ ಗೆಲ್ತು ಅಂದರೆ ಎಲಿಮಿನೇಟರ್ ಕೂಡ ಗೆಲ್ಲಲೇಬೇಕು. ಎಲಿಮಿನೇಟರ್ ಗೆಲ್ತು ಅಂದರೆ ಫೈನಲ್ ಕೂಡ ಗೆಲ್ಲಲೇಬೇಕು. ಇನ್ನು ಮುಂಬರುವಂಥ 4 ಮ್ಯಾಚಸ್ಗಳು ಏನಿದೆಯಲ್ಲ ಈ 4 ಮ್ಯಾಚಸ್ಗಳು ಎಲ್ಲ ಮ್ಯಾಚಸ್ಗಳನ್ನೂ ಗೆದ್ದರೆ ಆರ್ ಸಿ ಬಿ ವುಮೆನ್ಸ್ ಡಿಫೆಂಡ್ ಮಾಡ್ಕೋಬೋದು ಟ್ರೋಫಿನ. ಏನು ಲಾಸ್ಟ್ ಇಯರ್ ಗೆದ್ದಿರಲ್ಲ ಟ್ರೋಫಿ, ಆ ಟ್ರೋಫಿನ ಡಿಫೆಂಡ್ ಮಾಡ್ಕೋಬೋದು. ಈ 4 ಮ್ಯಾಚಸ್ಗಳು ಮಾಡು ಇಲ್ಲವೇ ಮಡಿ ಮ್ಯಾಚ್ಗಳು. ಈ 4ಕ್ಕೆ 4 ಮ್ಯಾಚ್ಗಳು ಟಿಕ್ ಮಾಡ್ಕೊಂಡು ಹೋಯಿತು ಅಂದರೆ ಆರ್ ಸಿ ಬಿ ವುಮೆನ್ಸ್ ಈ ಸರಿ ಟ್ರೋಫಿ ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಈ 4ರಲ್ಲಿ ಆದರೂ ಒಂದು ಸೋಲ್ತು ಅಂತ ಅಂದ್ರೂ ಆರ್ ಸಿ ಬಿ ವುಮೆನ್ಸ್ ಕನಸನ್ನ ಬಿಟ್ಬಿಡಬೇಕು ಟ್ರೋಫಿ ಗೆಲ್ಲೋದಕ್ಕೆ. ಇನ್ನು 2ರಲ್ಲಿ ಫಸ್ಟ್ 2 ಮ್ಯಾಚ್ ಏನಿದ್ದಿಲ್ಲ ಅದರಲ್ಲಿ ಯಾವ್ದಾರು ಒಂದು ಗೆಲ್ತು ಅಂದ್ರೂ ಒಂದು ಸೋಲ್ತು ಅಂದ್ರೂ ಇನ್ನೂ ಚಾನ್ಸಸ್ ಇರುತ್ತೆ, ಬೇರೆ ಟೀಮಲ್ಲಿ ಡಿಪೆಂಡ್ ಆಗುತ್ತೆ. ಇನ್ನು ಎಲಿಮಿನೇಟರ್ ಹೋಗೋದ್ಮೇಲೆ ಅಲ್ಲೇನಾದ್ರು ಸೋಲ್ತು ಅಂತ ಅಂದರೆ, ಫೈನಲ್ಗೆ ಹೋಗ್ಬಿಟ್ಟು ಅಲ್ಲೇನಾದ್ರು ಸೋಲ್ತು ಅಂತ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೇ ಆಲ್ಮೋಸ್ಟ್ ಕನಸನ್ನ ಬಿಟ್ಬಿಡ್ಬೇಕು ಆರ್ ಸಿ ಬಿ ವುಮೆನ್ಸ್ ಅವರು ಟ್ರೋಫಿನ ಗೆಲ್ಲೋದಕ್ಕೆ. 4ಕ್ಕೆ 4 ಮ್ಯಾಚ್ ಏನಾದರೂ ಗೆಲ್ತು ಅಂತ ಅಂದರೆ ಆರ್ ಸಿ ಬಿ ವುಮೆನ್ಸ್ ಅಫಿಷಿಯಲಿ ಕ್ವಾಲಿಫೈ ಆಗ್ತಾರೆ ಆ್ಯಂಡ್ ಟ್ರೋಫಿ ಕೂಡ ಲಿಫ್ಟ್ ಮಾಡ್ತಾರೆ. ಇದೇ ಬೇಕಾಗಿರೋದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ. ಲಾಸ್ಟ್ ಇಯರ್ ಆರ್ ಸಿ ಬಿ ವುಮೆನ್ಸ್ನ ಟ್ರೋಫಿನ ಗೆಲ್ಸಿದ್ವಿ. ಈ ವರ್ಷವೂ ಕೂಡ ಆರ್ ಸಿ ಬಿ ವುಮೆನ್ಸ್ ಟ್ರೋಫಿನ ಗೆಲ್ಸೋಣ ಆ್ಯಂಡ್ ಆರ್ ಸಿ ಬಿ ಮೆನ್ಸ್ ಟ್ರೋಫಿನೂ ಕೂಡ ಗೆಲ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಮಾಡ್ತಾರೆ. ಆರ್ ಸಿ ಬಿ ಮೆನ್ಸು ಕೂಡ ಸಖತ್ತಾಗಿ ಟೀಮ್ ಕಟ್ಟಿದ್ದಾರೆ. ಆರ್ ಸಿ ಬಿ ಮೆನ್ಸ್ ಕೂಡ ಟೀಮ್ನ ಆ್ಯಂಡಿ ಫ್ಲವರ್ ಅವರ ನೇತೃತ್ವದಲ್ಲಿ ನೋಡೋಣ ಏನು ಮಾಡ್ತಾರೆ. ರಜತ್ ಪಟಿದಾರ್ ಬೇರೆ ಕ್ಯಾಪ್ಟನ್ ಆಗಿದ್ದಾರೆ ಈ ಸರಿ ಹೈ ನಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ಗೆ. ಮೊದಲನೇ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್, ಆ ಮ್ಯಾಚ್ ಸಖತ್ತಾಗಿ ಇರುತ್ತೆ. ಇನ್ನು ಆರ್ ಸಿ ಬಿ ಮೆನ್ಸ್ ಟ್ರೋಫಿನ ಗೆಲ್ಸೋದಕ್ಕಿಂತ ಮುಂಚೆ ನಾವು ಆರ್ ಸಿ ಬಿ ವುಮೆನ್ಸ್ನ ಟ್ರೋಫಿ ಗೆಲ್ಲಿಸಬೇಕು. ಇಲ್ಲಿ ಟ್ರೋಫಿನ ಗೆಲ್ಲಿಸ್ತು ಅಂತ ಅಂದರೆ ಅಲ್ಲಿ ಮೆನ್ಸ್ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ಸಖತ್ತಾಗಿ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಯಿತು ಅಂದರೆ 3ನೇ ವರ್ಷ, ಇದು 3ನೇ ಸೀಸನ್ನು. 2 ವರ್ಷ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಯಿತು ಅಂತ ಅಂದರೆ ಆರ್ ಸಿ ಬಿ ವುಮೆನ್ಸು ಒಂದು ಒಳ್ಳೆ ದಾಖಲೆನ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಇನ್ನು ಮುಂಬರುವಂಥ ಲಕ್ನೋನಲ್ಲಿ ಯು ಪಿ ವಾರಿಯರ್ಸ್ ಮೇಲೆ ಹಾಗೂ ಮುಂಬೈ ಇಂಡಿಯನ್ಸ್ ಮೇಲೆ ಏನು 2 ಮ್ಯಾಚ್ಗಳಿದೆಯಲ್ಲ ಆ 2 ಮ್ಯಾಚ್ಗಳನ್ನ ಗೆಲ್ಲಲೇಬೇಕು. ಅಲ್ಲಿ ಗೆಲ್ದರು ಅಂದರೆ ಮಾತ್ರ ಚಾನ್ಸಸ್ಸು ಪ್ಲೇ ಆಫ್ ಕ್ವಾಲಿಫೈ ಆಗೋದಕ್ಕೆ ಆ್ಯಂಡ್ ಟ್ರೋಫಿನ ಲಿಫ್ಟ್ ಮಾಡೋಕ್ಕೆ ಚಾನ್ಸಸ್ ಇರೋದು. ಅಲ್ಲೇ ನಾವು ಸೋಲ್ತು ಅಂತ ಅಂದರೆ ಮತ್ತೆ ಚಕ ಬರಬೇಕಾಗುತ್ತೆ ಆರ್ ಸಿ ಬಿ ವುಮೆನ್ಸ್ ಅವರು. ಸ್ಟಾರ್ಟಿಂಗ್ನಲ್ಲಿ ಸಖತ್ತಾಗೆ ಪರ್ಫಾರ್ಮ್ ಮಾಡಿದ್ರು ಮಗ. ನೀವು ನೋಡಿರ್ಬೋದು ಏನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ. ಎಲ್ಲಿ ವಡೋದರ ಸ್ಟೇಡಿಯಂನಲ್ಲಿ 2-2 ಗೆದ್ದರು. ಆ 2-2 ಗೆಲ್ತಿದ್ದಂಗೆ ಆಲ್ಮೋಸ್ಟ್ ಎಲ್ರಿಗೂ ಬಂದಿತ್ತು ಈ ಸರಿ ಕೂಡ ಆರ್ ಸಿ ಬಿ ಚಾಂಪಿಯನ್ಸ್ ಆಗ್ಬೋದು, ಯಾಕೆಂದರೆ ಅಷ್ಟೊಂದು ಸ್ಟ್ರಾಂಗಾಗಿ ಕಾಣ್ತಿದೆ ಟೀಮು ಅಂತ.
ಅದಾದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮ ನೆಲದಲ್ಲಿ 4-4 ಏನು ಸೋತ್ರಲ್ಲ ಅದೇ ಬಿದ್ದಿದ್ದು ಹೊಡೆತ ಆರ್ ಸಿ ಬಿಗೆ. ಅಲ್ಲೇನಾದರೂ ಒಂದು ಮ್ಯಾಚ್ ಏನಾದರೂ ಗೆದ್ದಿತ್ತು ಅಂದರೂ 4ಅಲ್ಲಿ ಆರ್ ಸಿ ಬಿ ವುಮೆನ್ಸ್ ಆಲ್ಮೋಸ್ಟ್ ಕ್ವಾಲಿಫೈ ಆಗೋಂಥ ಟೀಮಲ್ಲೇ ಇತ್ತು. ಈಗ 2-2 ಗೆಲ್ಲುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. 2-2 ಗೆಲ್ಲಲೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ಆರ್ ಸಿ ಬಿಗೆ. ಈ ದಾರಿಲಿ ಏನಾದರೂ ಹೋಯ್ತು ಅಂದರೆ, ಈ ವೇನಲ್ಲಿ ಏನಾದರೂ ಹೋಯ್ತು ಅಂತ ಅಂದರೆ, ಇಷ್ಟೇನಾದರೂ ಮಾಡ್ತು ಅಂದರೆ ಆರ್ ಸಿ ಬಿ ಅವರು ಈ ಸಲ ಚಾಂಪಿಯನ್ಸ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಇನ್ನು 4-4 ಟಿಕ್ ಮಾಡಬೇಕು, 4-4 ಗೆಲ್ಲಲೇಬೇಕು ಆ್ಯಂಡ್ ಟ್ರೋಫಿ ಕೂಡ ಗೆಲ್ತಾರೆ 4-4 ಗೆಲ್ತು ಅಂತಂದರೆ. ಇದಾಗಿತ್ತು ಮಗ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇದೇ ರೀತಿಯಾದ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಎಲ್ಲ ರೀತಿಯಾದ ಅಪ್ಡೇಟ್ಸ್, IPL ಅಪ್ಡೇಟ್ಸ್, ಕ್ರಿಕೆಟ್ ಅಪ್ಡೇಟ್ಸ್, WPL ಅಪ್ಡೇಟ್ಸ್, ಚಾಂಪಿಯನ್ಸ್ ಟ್ರೋಫಿ, ಇಂಡಿಯನ್ ಟೀಮ್ ಕ್ರಿಕೆಟ್ ಅಪ್ಡೇಟ್ಸ್, ಎಲ್ಲ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಮೇಲೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.